Hello students, welcome to Biology Lab. Hi, I am Jia Sudha, HOD from Department of Biology. Now I would like to introduce our other faculty of Biology Department. This is Annapurna. Hello. This is Mahesh. Hi. This is Ravish. Hi. Different accessory materials that are regularly used in biology lab. This is dissection microscope. This is compound microscope. These are bottle specimens. These are model specimens. These are herbariums. This is biology class record. And Hi. Myself Mahesh, biology lecturer. I have 4 years of experience in teaching PU students. Okay. So today we are going to study about microscope. Microscope. You ನೋಡಿರಬಹುದು microscope ನ. So schools ಅಲ್ಲಿ ಕಾಲೇಜಸ್ ಅಲ್ಲಿ ಎಲ್ಲ ನೀವು ಸ್ಟಡಿ ಮಾಡಿರ್ತೀರ. Microscopes ಅಲ್ಲಿ 2 types ಇದೆ. ಒಂದು ಲೈಟ್ ಮೈಕ್ರೋಸ್ಕೋಪ್, ಇನ್ನೊಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. In light microscope, again we are having compound microscopes and simple ಅಥವಾ dissection microscopes ಅಂತ ಕರೀತಾರೆ. ಇವತ್ತು ಇವತ್ತಿನ ಟಾಪಿಕ್ ನಲ್ಲಿ ಮೈಕ್ರೋಸ್ಕೋಪ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಸ್ಟಡಿ ಮಾಡೋಣ. ಫಸ್ಟ್ ಆಫ್ ಆಲ್ ನೋಡಿ, ಮೈಕ್ರೋಸ್ಕೋಪ್ಸ್ ಅಲ್ಲಿ ಪಾರ್ಟ್ಸ್ ನಾನು ಹೇಳ್ತಾ ಇದ್ದೇನೆ. ಫಸ್ಟ್ ಒನ್ ಇರುವಂತದ್ದು ಐ ಪೀಸ್ ಅಂತ ಕರೀತಾರೆ. ಐ ಪೀಸ್ ಮೇಲೆ 10x ಅಂತ ಬರೆದಿರ್ತಾರೆ ಅಥವಾ 20x ಅಂತ ಇರುತ್ತೆ. ಎಕ್ಸ್ ಅಂದ್ರೆ ರೆಸೊಲ್ಯೂಷನ್ ಪವರ್ ಅಂತ ಕರೀತಾರೆ. ಸೊ ಎಷ್ಟು ಟೈಮ್ಸ್ ನಾವು ಅದು ಇನ್ಕ್ರೀಸ್ ಮಾಡಿ ನೋಡಬಹುದು ಅಥವಾ ಮ್ಯಾಗ್ನಿಫಿಕೇಶನ್ ಪವರ್ ಅಂತ ಕರೀತಾರೆ. ಸೊ ಸೈಜ್ ನ ಇನ್ಕ್ರೀಸ್ ಮಾಡೋದನ್ನ, ಮ್ಯಾಗ್ನಿಫಿಕೇಶನ್ ಮಾಡೋದನ್ನ ಎಕ್ಸ್, ಅದ್ರ ಯೂನಿಟ್ ಎಕ್ಸ್ ಅಂತ ಇರುತ್ತೆ. ಯೂಶುವಲಿ 10x ಅಥವಾ 20x ಅಂತ ಇರುತ್ತೆ. 10 ಟೈಮ್ಸ್ ಇನ್ಕ್ರೀಸ್ ಮಾಡ್ತಿರೋದು ಇದು ಐ ಪೀಸ್. ನೆಕ್ಸ್ಟ್ ಇರುವಂತದ್ದು ಇದು ಬಾಡಿ ಟ್ಯೂಬ್ ಅಂತ ಕರೀತಾರೆ. ಎಲ್ಲಿ ಲೈಟ್ ಟ್ರಾವೆಲ್ ಮಾಡಿ ಆ ಲೆನ್ಸ್ ಅಂದ್ರೆ ಏನಂದ್ರೆ ಇಮೇಜ್ ನ ಕ್ರಿಯೇಟ್ ಮಾಡುವಂತ ಒಳಗಡೆ ಇರುವಂತದ್ದು ಬಾಡಿ ಟ್ಯೂಬ್. ನೆಕ್ಸ್ಟ್ ಇರುವಂತದ್ದು ಕೋರ್ಸ್ ಅಡ್ಜಸ್ಟ್ಮೆಂಟ್. ಕೋರ್ಸ್ ಅಡ್ಜಸ್ಟ್ಮೆಂಟ್ ನಾಬ್ ಅಥವಾ ರಫ್ ಅಡ್ಜಸ್ಟ್ಮೆಂಟ್ ನಾಬ್ ಅಂತ ಕೂಡ ಕರೀತಾರೆ. ಸೊ ಇದನ್ನ ಸ್ಲೈಡ್ಸ್ ನ ಅಂದ್ರೆ ಹೇಗೆ ಅದು ಇಮೇಜ್ ನ ಕ್ರಿಯೇಟ್ ಮಾಡೋದಕ್ಕೆ ಅಪ್ ಅಂಡ್ ಡೌನ್ ಮಾಡಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇರುವಂತದ್ದು ಫೈನ್ ಅಡ್ಜಸ್ಟ್ಮೆಂಟ್. ಸೊ ಹೀಗೆ ನಾವು ಸ್ಲೈಡ್ ಅಲ್ಲಿ ಇಟ್ಟಿರುವಂತ ಇಮೇಜ್ ಏನಿದೆ ಮೈಕ್ರೋಸ್ಕೋಪ್ ಅಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಅದನ್ನ ಇನ್ನ ಚೆನ್ನಾಗಿ ಅಕ್ಯುರೇಟ್ ಆಗಿ ಇನ್ನ ಚೆನ್ನಾಗಿ ಕಾಣೋದಕ್ಕೆ ಅಂದ್ಬಿಟ್ಟು ನಾವು ಯೂಸ್ ಮಾಡ್ತಾ ಇರೋದು. ಸೊ ಇದು ಕೋರ್ಸ್ ಅಡ್ಜಸ್ಟ್ಮೆಂಟ್ ನಾಬ್ ಯೂಸ್ ರೊಟೇಟ್ ಮಾಡಿದ್ರೆ ನಮಗೆ ಮೂವಬಲ್ ಕಾಣುತ್ತೆ. ಬಟ್ ಫೈನ್ ಅಡ್ಜಸ್ಟ್ಮೆಂಟ್ ನಾಬ್ ಯೂಸ್ ಮಾಡಿದ್ರೆ ಅದು ಮೂವಬಲ್ ನಮಗೆ ಕಾಣಿಸಲ್ಲ. ಅಂದ್ರೆ ಅಷ್ಟು ತುಂಬಾ ಮೈನ್ಯೂಟ್ ಆಗಿರುತ್ತೆ, ನಮ್ಗೆ ಕಾಣಿಸಲ್ಲ. ಅಷ್ಟು ಚಿಕ್ಕದಾಗಿ ತುಂಬಾ ನೆಗ್ಲಿಜಿಬಲ್ ಅಮೌಂಟ್ ಆಗಿ ಮೈಕ್ರೋಸ್ಕೋಪ್ ಮೂವ್ ಆಗ್ತಾ ಇರುತ್ತೆ. ಸೊ ಇನ್ ನೆಕ್ಸ್ಟ್ ಟು ದಿಸ್ ಒನ್, ಈ ಪಾರ್ಟ್ ನ ಬೇಸ್ ಅಂತ ಕರೀತಾರೆ. ಸ್ಟೇಜ್. ಸೊ ಎಲ್ಲಿ ಸ್ಲೈಡ್ಸ್ ನ ಇಟ್ಟು ಅಬ್ಸರ್ವ್ ಮಾಡೋದಕ್ಕೆ ಇರುವಂತ ಜಾಗ. ಸೊ ನೆಕ್ಸ್ಟ್ ಆ ಸ್ಟೇಜ್ ಅಂದ್ರೆ ಸ್ಲೈಡ್ಸ್ ನ ಹೋಲ್ಡ್ ಮಾಡೋದಕ್ಕೆ ಸ್ಲೈಡ್ ಕ್ಲಿಪ್ ಅಂತ ಕರೀತಾರೆ. ಸ್ಟೇಜ್ ಕ್ಲಿಪ್ಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಇರುವಂತದ್ದು ಇದು ಆರ್ಮ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ದಿಸ್ ಒನ್, ಇಲ್ಲಿರುವಂತ ಲೆನ್ಸ್ ಗಳಿದೆ. ಇದಕ್ಕೆ ಕಾಂಪೌಂಡ್ ಲೆನ್ಸ್ ಅಂತ ಯಾಕೆ ಕರೀತಾರೆ ಅಂದ್ರೆ 2 ತರದ ಲೆನ್ಸ್ ಗಳಿರುತ್ತೆ. ಒಂದು ನೋಡಿ, ಇಲ್ಲಿ ಐ ಪೀಸ್ ಇದೆ, ಇನ್ನೊಂದಿರೋದು ಆಬ್ಜೆಕ್ಟಿವ್ ಲೆನ್ಸ್ ಇದೆ. ಈ ಆಬ್ಜೆಕ್ಟಿವ್ ಲೆನ್ಸ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು 10x, ಇನ್ನೊಂದು 45x ಅಂತ ಕರೀತಾರೆ. ಒಂದು ಲೋ ಪವರ್ ಅಂದ್ರೆ 10x, ಇನ್ನೊಂದು ಹೈ ಪವರ್ ಅಂದ್ರೆ 45x ಇದೆ. ಇದ್ರ ಕೆಳಗಡೆ ಇರುವಂತದ್ದು ಮೈನ್ ಇರುವಂತದ್ದು ಲೈಟ್ ಬರುವಂತದ್ದು ಮೈನ್ ಎಲ್ಲ ಆಗುವಂತಗೆ ಇಲ್ಲೊಂದು ಮಿರರ್ ಇದೆ, ಅಡ್ಜಸ್ಟಬಲ್ ಮಿರರ್ ಅಂತ ಕರೀತಾರೆ. ಎಲ್ಲಿ ಲೈಟ್ ನ ಅಟ್ರಾಕ್ಟ್ ಮಾಡಿ ಅಂದ್ರೆ ಟ್ರಾಪ್ ಮಾಡಿ ಸೊ ಒಳಗಡೆ ಇನ್ಸರ್ಟ್ ಮಾಡೋದಕ್ಕೆ ಅಡ್ಜಸ್ಟಬಲ್ ಮಿರರ್ ಅಂತ ಕರೀತಾರೆ.
ಸೊ ಇಟ್ಸ್ ಇದು ಲೈಟ್ ಮೈಕ್ರೋಸ್ಕೋಪ್ ಯಾಕೆ ಅಂದ್ರೆ ಇಟ್ ಇಸ್ ಡಿಪೆಂಡ್ ಅಪಾನ್ ಲೈಟ್. ಓಕೆ, ಸೊ ನೆಕ್ಸ್ಟ್ ದಿಸ್ ಒನ್, ಇದರಲ್ಲಿ ಕಂಡೆನ್ಸರ್ ಅಥವಾ ಡಯಾಫ್ರಾಗಮ್ ಅಂತ ಕರೀತಾರೆ. ಲೈಟ್ ಇಂಟೆನ್ಸಿಟಿನ ಕಡಿಮೆ ಅಥವಾ ಜಾಸ್ತಿ ಇದನ್ನ ರೆಗ್ಯುಲೇಟ್ ಮಾಡೋದಕ್ಕೆ, ಪಾಸ್ ಮಾಡೋದಕ್ಕೆ ಯೂಸ್ ಮಾಡುವಂತ ಡಯಾಫ್ರಾಗಮ್. ನೆಕ್ಸ್ಟ್ ಲಾಸ್ಟ್ ಒನ್ ಇರೋದು, ಇದು ಎಲ್ಲಾನು ಕೂಡ ಮೆಕ್ಯಾನಿಕಲ್ ಸಪೋರ್ಟ್ ಬೇಕು. ಸೊ ಇದನ್ನ ಬೇಸ್ ಅಂತ ಕರೀತಾರೆ. ಬೇಸ್ ನಾವು ಮೈಕ್ರೋಸ್ಕೋಪ್ ನ ಹೋಲ್ಡ್ ಮಾಡ್ಬೇಕಾದ್ರೆ ಒಂದು ಬಲಗೈನಲ್ಲಿ ಇಲ್ಲಿ ಹೋಲ್ಡ್ ಮಾಡಬೇಕು, ಎಡಗೈಗೆ ನಾವು ಯೂಸ್ ಮಾಡಬೇಕು. ಓಕೆ, ಸೊ ಆಂಟನ್ ಲಿವನ್ಹುಕ್ is the person who improved the quality of the lenses. ಮೈಕ್ರೋಸ್ಕೋಪ್ಸ್ ನ ಹೇಗೆ ನಾವು ಇನ್ನ ಚೆನ್ನಾಗಿ ನೋಡಬಹುದು, ಎಸ್ಪೆಷಲಿ ಅನಿಮಲ್ ಟಿಶ್ಯೂಸ್ ಇರ್ಬೋದು, ಮೈಕ್ರೋ ಆರ್ಗಾನಿಸಮ್ಸ್ ಇರ್ಬೋದು, ಇದರದೆಲ್ಲನೂ ಕೂಡ ನೋಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಸ್ಕೂಲ್ಸ್ ಅಲ್ಲಿ, ಹಾಸ್ಪಿಟಲ್ಗಳಲ್ಲಿ, ರಿಸರ್ಚ್ ಸೆಂಟರ್ಗಳಲ್ಲಿ, ಕಾಲೇಜಲ್ಲಿ ಎಲ್ಲಾನು ಕೂಡ ಮತ್ತೆ ಬಯಾಲಜಿ ಲ್ಯಾಬೊರೇಟರಿಗಳಲ್ಲಿ ಎಲ್ಲಾ ಕಡೆನೂ ಕೂಡ ಮೈಕ್ರೋಸ್ಕೋಪ್ಸ್ ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇವತ್ತೆಲ್ಲ ಸ್ಟಡಿ ಮಾಡಿದ್ದು ನಾವು ಇವತ್ತು ಕಾಂಪೌಂಡ್ ಮೈಕ್ರೋಸ್ಕೋಪ್ಸ್. ಇದ್ರ ಇನ್ನೊಂದು ವಿಧ ಇದೆ, ಅದನ್ನ ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಅಥವಾ ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಕರೀತಾರೆ. ಈ ಸಿಂಪಲ್ ಮೈಕ್ರೋಸ್ಕೋಪ್ ಅಂದ್ರೆ ಇಟ್ ಈಸ್ ಮೇಡಮ್, ಇಟ್ ಕಂಟೈನ್ ಓನ್ಲಿ ಒನ್ ಟೈಪ್ ಆಫ್ ಲೆನ್ಸ್. ಸೊ ಇದರ ಪಾರ್ಟ್ಸ್ ನ ನಾವು ಸ್ಟಡಿ ಮಾಡೋಣ. ಫಸ್ಟ್ ಒನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಐ ಪೀಸ್. ಇದರಲ್ಲಿ 10x ಅಥವಾ 20x ಅಂತ ಇರುತ್ತೆ. ಅಂದ್ರೆ ವಾಟ್ ವಿ ಆರ್ ಅಬ್ಸರ್ವಿಂಗ್ ದಿಸ್ ಇಮೇಜ್, ಇಟ್ ಈಸ್ ಗ್ರೇಟರ್ ದ್ಯಾನ್ 20 ಟೈಮ್ಸ್. ಇದೇನಿದೆ 20 ಟೈಮ್ಸ್ ನ ಸೈಜ್ ನ ಮ್ಯಾಗ್ನಿಫೈ ಮಾಡಿ ನಾನು ನೋಡ್ತಾ ಇದ್ದೀನಿ. ಇದು ಐ ಪೀಸ್ ಇದು. ಸೊ ನೆಕ್ಸ್ಟ್ ಇದು ರಫ್ ಅಡ್ಜಸ್ಟ್ಮೆಂಟ್ ನಾಬ್, ಅಪ್ ಮತ್ತೆ ಡೌನ್. ಇದರಲ್ಲಿ ಫೈನ್ ಅಡ್ಜಸ್ಟ್ಮೆಂಟ್ ಬರಲ್ಲ, ಒಂದೇ ಒಂದು ನಾಬ್ ಇರುತ್ತೆ. ಸೊ ನೆಕ್ಸ್ಟ್ ದಿಸ್ ಒನ್ ಇಸ್ ಕಾಲ್ಡ್ ಆಸ್ ಸ್ಟೇಜ್ ಅಂಡ್ ಸ್ಟೇಜ್ ಕ್ಲಿಪ್ಸ್ ಅಂಡ್ adjustable mirror. This is called as base. So this is a very simple instrument. Even it is used in biology labs. Even if you see this small jewelry shop ಇರಬಹುದು ಅಥವಾ ವಾಚ್ ರಿಪೇರಿ ಮಾಡ್ತಾರೆ, ಇದನ್ನ ಹೀಗೆ ಹಾಕೊಂಡು ನೋಡೋದು ತರದ ಇರುತ್ತೆ. ಸೊ ಟೋಟಲಿ ಓವರ್ ಸಿಂಪಲ್ ಮೈಕ್ರೋಸ್ಕೋಪ್, ತುಂಬಾ ಸಿಂಪಲ್ ಆಗಿರೋದು, ಒಂದೇ ಒಂದು ಲೆನ್ಸ್ ಇರೋದಕ್ಕೆ ಇದನ್ನ ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಅಥವಾ ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಈ ಕಾಂಪೌಂಡ್ ಮೈಕ್ರೋಸ್ಕೋಪ್ ಏನಿದೆ, ಸೊ ಇದನ್ನ ನಾವು ಬಯಾಲಜಿ ಪ್ರಾಕ್ಟಿಕಲ್ ಲ್ಯಾಬ್ ಅಲ್ಲಿ ತುಂಬಾ ಹೆಚ್ಚಿನಾಗಿ ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡಿ, ಇರುವಂತದ್ದು ಪರ್ಮನೆಂಟ್ ಸೈಟ್ಸ್ ಅಂತ ಕರೀತಾರೆ. ಇದರಲ್ಲಿ ಪರ್ಮನೆಂಟ್ ಸೈಟ್ಸ್ ಅಲ್ಲಿ ಇರುವಂತದ್ದು ಬಾಡಿ ಆರ್ಗನ್ಸ್ ಇರ್ಬೋದು, ಐ ಮೀನ್ ಅನಿಮಲ್ ಟಿಶ್ಯೂಸ್ ಇದೆ. ಡಿಸೆಕ್ಷನ್ ಮಾಡಿರೋದನ್ನ ನಾವು ಅಂದ್ರೆ ಇಲ್ಲಿ ಫೋಕಸ್ ಮಾಡಿ. ಓಕೆ, ಸೊ ಈಗ ನಾವು ಕಾಂಪೌಂಡ್ ಮೈಕ್ರೋಸ್ಕೋಪ್ ಹೇಗೆ ಫಂಕ್ಷನ್ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ, ಯೂಸ್ ಮಾಡೋಣ. ಓಕೆನಾ? ಸೊ ಫಸ್ಟ್ ನಾವು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ ಲೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಅಡ್ಜಸ್ಟಬಲ್ ಮಿರರ್ ಇಲ್ಲಿದೆ, ನಾವು ಲೈಟ್ ಫೋಕಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇದನ್ನ ಪರ್ಮನೆಂಟ್ ಸೈಟ್ಸ್ ಅಂತ ಕರೀತಾರೆ. ಇದನ್ನ ನಾವೀಗ ಫೋಕಸ್ ಮಾಡೋಣ. ಈಗ ಇದನ್ನ ಅಬ್ಸರ್ವ್ ಮಾಡೋಣ. ನಾವೀಗ ಇದನ್ನ ಸ್ಟೇಜ್ ಮೇಲೆ ನಾವು ಇಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸ್ಲೈಡ್ ಮೇಲೆ ಬೆರಳಿಟ್ಟು ನೆಕ್ಸ್ಟ್ ಇಲ್ಲಿ ಕೋರ್ಸ್ ಅಡ್ಜಸ್ಟ್ಮೆಂಟ್ ಅಥವಾ ರಫ್ ಅಡ್ಜಸ್ಟ್ಮೆಂಟ್ ನಾಬ್ ನ ನಾವು ಅಪ್ ಅಂಡ್ ಡೌನ್ ರೊಟೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಫೈನ್ ಅಡ್ಜಸ್ಟ್ಮೆಂಟ್ ಏನಿದೆ ಅದನ್ನ ನಾವು ರೊಟೇಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಸ್ಟೇಜ್ ಕ್ಲಿಪ್ಸ್ ನ ಇಲ್ಲಿ ಹಾಕ್ತಾ ಇದೀವಿ, ಇದು ಮೂವಬಲ್ ಆಗಬಾರ್ದು ಅಂತ. ಓಕೆ, ಚೆನ್ನಾಗಿರೋದೇ ಫೋಟೋ ಹಾಕೊಂಡ್ಬಿಡಿ, ಇದನ್ನೇ ಹಾಕೋದು. ಓಕೆ, ಈಗ ನಾವು ಫ್ಲವರ್ ಪಾರ್ಟ್ಸ್ ನ ಸ್ಟಡಿ ಮಾಡೋಣ. ಸೊ ದ ಫ್ಲವರ್ ಕಂಟೈನ್ ವೆರಿ ಇಂಪಾರ್ಟೆಂಟ್ 5 ಮೇಜರ್ ಪಾರ್ಟ್ಸ್. ಓಕೆ, ಸೊ ಇದರಲ್ಲಿ ಗ್ರೀನ್ ಕಲರ್ ಇರುವಂತದ್ದು ಕೇಲಿಕ್ಸ್ ಅಂತ ಕರೀತಾರೆ. ಕೇಲಿಕ್ಸ್ ಗ್ರೀನ್ ಕಲರ್ ಆಗಿರೋದು ಕೇಲಿಕ್ಸ್. ಕೇಲಿಕ್ಸ್, ಈಚ್ ಯೂನಿಟ್ ಆಫ್ ಕೇಲಿಕ್ಸ್ ಇಟ್ಸ್ ಕಾಲ್ಡ್ ಸೆಪಲ್ಸ್. ಇಟ್ ಈಸ್ ಗ್ರೀನ್ ಇನ್ ಕಲರ್. ಇಟ್ ಗಿವ್ಸ್ ಸಪೋರ್ಟ್ ಅಂಡ್ ಪ್ರೊಟೆಕ್ಷನ್ ಫಾರ್ ಫ್ಲೋರಲ್ ಬಡ್. ಫ್ಲೋರಲ್ ಬಡ್ಗೆ ಸಪೋರ್ಟ್ ಮಾಡುತ್ತೆ, ಪ್ರೊಟೆಕ್ಷನ್ ಮಾಡುತ್ತೆ.
ಸೊ ನೆಕ್ಸ್ಟ್ ಓರಲ್ ಅಂದ್ರೆ ಇದರ ನೆಕ್ಸ್ಟ್ ಇರುವಂತದ್ದು ಓರಲ್. ಫಸ್ಟ್ ಒನ್ ನಾವು ಕೇಳಿಕ್ ಸ್ಟಡಿ ಮಾಡಿದ್ವಿ. ಈಗ ನಾವು ನೋಡ್ತಾ ಇರೋದು ಕರೋಲಾ. ಇದೇನಿದೆ ಬ್ರೈಟ್ ಕಲರ್. ಈಗ ನಾವು ನೋಡ್ತಾ ಇರೋದು ರೆಡ್ ಕಲರ್ ಹೈಬಿಸ್ಕಸ್. ಸೊ ಬೇರೆ ಬೇರೆ ತರದ ಕಲರು ಇರುತ್ತೆ, ವೈಟ್ ಇರುತ್ತೆ, ಪಿಂಕ್ ಇರುತ್ತೆ, ಬೇರೆ ಬೇರೆ ಕಲರ್. ನೆಕ್ಸ್ಟ್ ನೋಡಿ ಕರೋಲಾ. ನೆಕ್ಸ್ಟ್ ಓರಲ್ ಇರೋದು ಕರೋಲಾ. ಈಚ್ ಯೂನಿಟ್ ಆಫ್ ಕರೋಲಾ ಇಸ್ ಕಾಲ್ಡ್ ಆಸ್ ಪೆಟಲ್ಸ್. ಓಕೆ, ಸೊ ಇದರಲ್ಲಿ ನೋಡಿ ಪೆಟಲ್ಸ್ ಬಿಡಿ ಬಿಡಿ ಆಗಿದೆ. ಓಕೆ, ಸೊ ಇಟ್ ಈಸ್ ಹ್ಯಾವಿಂಗ್ ಬ್ರೈಟ್ ಕಲರ್, ತುಂಬಾ ಬ್ರೈಟ್ ಕಲರ್ ಆಗಿದೆ. ಟು ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್ ಫಾರ್ ಪಾಲಿನೇಷನ್ ಇಟ್ ಈಸ್ ಹ್ಯಾವಿಂಗ್ ಬ್ರೈಟ್ ಕಲರ್, ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ವಾಟ್ ಯು ಮೀನ್ ಬೈ ಪಾಲಿನೇಷನ್ ಅಂದ್ರೆ ಏನು ಅಂದ್ರೆ ನೋಡಿ, ಟು ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಇಸ್ ಕಾಲ್ಡ್ ಆಸ್ ಪಾಲಿನೇಷನ್. ಸೊ ಪಾಲಿನೇಷನ್ ಆದ್ರೇನೆ ಫ್ಲವರ್ ಇದ್ದಿದ್ದು ಫ್ರೂಟ್ ಆಗುತ್ತೆ, ಸೀಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪೆಟಲ್ಸ್. ಓಕೆ, ಸೊ ನೆಕ್ಸ್ಟ್ ನಾವು ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ನ ಸ್ಟಡಿ ಮಾಡೋಣ. ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ ನೋಡಿ ಇದನ್ನ ಆಂಡ್ರೋಶಿಯಂ ಅಂತ ಕರೀತಾರೆ. ಸೊ ದಿಸ್ ಆಂಡ್ರೋಶಿಯಂ ಕಂಟೈನ್ ಆಂಥರ್ಸ್. ಓಕೆ, ಸೊ ಆಂಥರ್ಸ್ ಅಲ್ಲಿ ಪೋಲನ್ ಗ್ರೈನ್ ಇರುತ್ತೆ, ಪೋಲನ್ ಗ್ರೈನ್ಸ್. ಓಕೆ, ಸೊ ನೆಕ್ಸ್ಟ್ ಇದನ್ನ ನಾವು ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಅಥವಾ ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ಫೋಕಸ್ ಮಾಡಿ ನಾವು ನೋಡೋಣ. ಓಕೆನಾ, ಸೊ ದಿಸ್ ಆಲ್ ಅಬೌಟ್ ದಿಸ್ ಆಂಡ್ರೋಶಿಯಂ. ಸೊ ನೆಕ್ಸ್ಟ್ ಇರುವಂತದ್ದು ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ದಟ್ ಮೀನ್ಸ್ ಗೈನೋಶಿಯಂ. ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ನ ಗೈನೋಶಿಯಂ ಅಂತ ಕರೀತಾರೆ. ಸೊ ಇಟ್ ಕಂಟೈನ್ಸ್ ನೋಡಿ ಅಪ್ಪರ್ ಪಾರ್ಟ್ ಅಲ್ಲಿರೋ ನೋಡಿ ಅಪ್ಪರ್ ಇದರಲ್ಲಿರುವಂತದ್ದು ಸ್ಟಿಗ್ಮಾ. ಇದರಲ್ಲಿ 5 ಪಾರ್ಟ್ಸ್ ಇದೆ ನೋಡಿ, 5 ಲೋಬ್ಸ್ ಇದೆ. ಓಕೆನಾ, ಸ್ಟಿಗ್ಮಾ. ಸೊ ಇದಾದ್ಮೇಲೆ ಇರುವಂತದ್ದು ನೋಡಿ ಇದಿರೋ ಸ್ಟೈಲ್. ಓಕೆ, ಆಫ್ಟರ್ ದಿಸ್ ಒನ್, ಸೊ ಇನ್ ದಿಸ್ ಒನ್ ಬಿಲೋ ದಿಸ್ ಒನ್ ಓವರಿ. ಓವರಿ ನಮಗೆ ಕಾಣಿಸ್ತಿಲ್ಲ, ಓಕೆನಾ, ವಿಸಿಬಲ್ ಇಲ್ಲ. ಸೊ ಸ್ಟಿಗ್ಮಾ, ಸ್ಟೈಲ್, ಓವರಿ. ಇದಕ್ಕೆ ಇನ್ನೊಂದು ಹೆಸರು ಕಾರ್ಪೆಲ್ ಅಂತ ಕೂಡ ಕರೀತಾರೆ. ಯೂನಿಟ್ ಆಫ್ ದೀಸ್ 3 ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಕಾರ್ಪೆಲ್ಸ್. ಸೊ ಇದನ್ನ ಗೈನೋಶಿಯಂ, ಆಂಡ್ರೋಶಿಯಂ, ಕೇಲಿಕ್ಸ್ ಅಂಡ್ ಕರೋಲಾ. ಸೊ 5 ಮೇಜರ್ ಪಾರ್ಟ್ಸ್ ಇದೆ, ಸಾರಿ 4 ಮೇಜರ್ ಪಾರ್ಟ್ಸ್ ಇದೆ. ಓಕೆ, ನಾವು ಈಗ ಆಂಥರ್ಸ್ ನ ಡಿಸೆಕ್ಟ್ ಮಾಡಿ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಐ ಮೀನ್ ಪೋಲನ್ ಗ್ರೈನ್ಸ್ ನ ನಾವು ಸ್ಟಡಿ ಮಾಡೋಣ. ಓಕೆ, ಫ್ಲವರ್ ನಲ್ಲಿ ಈಗಿರುವಂತದ್ದು ನೋಡಿ, ಇದನ್ನ ಸ್ಲೈಡ್ ಅಂತ ಕರೀತಾರೆ. ಟ್ರಾನ್ಸ್ಪರೆಂಟ್ ಇರುತ್ತೆ, ನಾರ್ಮಲ್ ಸ್ಲೈಡ್ ಇದು. ನೆಕ್ಸ್ಟ್ ಇದು ನೀಡಲ್, ಇದು ಫೋರ್ಸೆಪ್. ಇದನ್ನ ಯೂಸ್ ಮಾಡಿಕೊಂಡು ಫ್ಲವರ್ ಅಲ್ಲಿ ಇರುವಂತ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಇನ್ ಪೋಲನ್ ಗ್ರೈನ್ಸ್ ನ ನಾವು ನೋಡ್ತಾ ಇದ್ದೀವಿ, ಸ್ಟಡಿ ಮಾಡೋಣ. ಓಕೆ, ಈಗ ನಾವು ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಅಥವಾ ಸಿಂಪಲ್ ಮೈಕ್ರೋಸ್ಕೋಪ್ ನಲ್ಲಿ ನಾವು ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಈಗ ಫಸ್ಟ್ ಇರುವಂತ ಅಡ್ಜಸ್ಟಬಲ್ ಮಿರರ್ ನಿಂದ ನಾವು ಲೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು, ಲೈಟ್ ಫೋಕಸ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿರುವಂತ ನಾವು ಸ್ಲೈಡ್ಸ್ ನ ಸ್ಟೇಜ್ ಮೇಲೆ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ಪ್ಲೇಸ್ ಮಾಡ್ತಾ ಇದ್ವಿ. ಓಕೆ, ಸೊ ನೆಕ್ಸ್ಟ್ ಇರುವಂತದ್ದು ಅಡ್ಜಸ್ಟಬಲ್ ಏನಂದ್ರೆ ಕೋರ್ಸ್ ಅಡ್ಜಸ್ಟ್ಮೆಂಟ್ ನಾಬ್ ಏನಿದೆ, ನಾವು ಇದನ್ನ ಅಪ್ ಅಂಡ್ ಡೌನ್ ಮಾಡಿ ನಾವು ಅದನ್ನ ಫೋಕಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟೇಜ್ ಕ್ಲಿಪ್ ನ ಹಾಕ್ತಾ ಇದ್ದೀವಿ. ಓಕೆ, ಈಗ ಸ್ಲೈಡ್ಸ್ ರೆಡಿ ಇದೆ. ನಾವು ಇದನ್ನ ಅಬ್ಸರ್ವ್ ಮಾಡಿದ್ರೆ ಆಂಥರ್ ಐ ಮೀನ್ ಪೋಲನ್ ಗ್ರೈನ್ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನ ನೀಟಾಗಿ ನಾವು ಅಬ್ಸರ್ವ್ ಮಾಡಬಹುದು.
ಈಗ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ದ ಫ್ಲವರ್ ನ ಈಗ ನಾವು ಸ್ಟಡಿ ಮಾಡೋಣ. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಗೈನೋಶಿಯಂ ಅಂತ ಕರೀತಾರೆ. ಸೊ ದ ಗೈನೋಶಿಯಂ ಕಂಟೈನ್ 3 ಮೇಜರ್ ಪಾರ್ಟ್ಸ್: ಸ್ಟಿಗ್ಮಾ, ಸ್ಟೈಲ್, ಓವರಿ. ಸ್ಟಿಗ್ಮಾ ಪಾರ್ಟ್ ನ ನಾವೀಗ ಸ್ಟಡಿ ಮಾಡೋಣ. ನೋಡಿ, ಈಗ ಇದನ್ನ ಫೋರ್ಸೆಪ್ ತಗೊಳ್ತಾ ಇದ್ದೀವಿ. ನೆಕ್ಸ್ಟ್ ಈ ಫೋರ್ಸೆಪ್ ನಿಂದ ಆ ಸ್ಟಿಗ್ಮಾ ಏನಿದೆ ಅದನ್ನ ನಾವು ಡಿಸೆಕ್ಟ್ ಮಾಡಿ ಸ್ಲೈಡ್ ಮೇಲೆ ಇಟ್ಟು ನಾವು ಅಬ್ಸರ್ವ್ ಮಾಡೋಣ. ಓಕೆ, ಸ್ಟಿಗ್ಮಾನ ನಾವು ಮಿಡಲ್ ಪಾರ್ಟ್ ಹಾಕಿ ನಾವು ಅಬ್ಸರ್ವ್ ಮಾಡಬೇಕು. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಗೈನೋಶಿಯಂ ಪಾರ್ಟ್ ಅಲ್ಲಿ ಸ್ಟಿಗ್ಮಾ ಪಾರ್ಟ್ ನ ನಾವೀಗ ಸ್ಟಡಿ ಮಾಡ್ತಾ ಇದ್ದೀವಿ. ಈಗ ಇದನ್ನ ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಅಥವಾ ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಡಿಸೆಕ್ಷನ್ ಮೈಕ್ರೋಸ್ಕೋಪ್ ನಾವು ತಗೊಂಡಿದ್ದೀವಿ, ಸಿಂಪಲ್ ಮೈಕ್ರೋಸ್ಕೋಪ್ ತಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಇದರಲ್ಲಿ ನಾವು ಅಡ್ಜಸ್ಟಬಲ್ ಮಿರರ್ ಇಂದ ಲೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಲೈಟ್ ನ ನಾವು ಫೋಕಸ್ ಮಾಡಬೇಕು. ಓಕೆ, ಓಕೆ. ಸೊ ನೆಕ್ಸ್ಟ್ ನೋಡಿ, ಸ್ಲೈಡ್ಸ್ ನ ಏನು ಆಲ್ರೆಡಿ ನಾವು ಪ್ರಿಪೇರ್ ಆಗಿರೋ ಸ್ಲೈಡ್ ಏನಿದೆ ಈಗ ನಾವು ಸ್ಟೇಜ್ ಕ್ಲಿಪ್ ಮೇಲೆ ಇಟ್ಟು ನಾವು ಸ್ಲೈಡ್ ಅನ್ನ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಕೋರ್ಸ್ ಅಡ್ಜಸ್ಟ್ಮೆಂಟ್ ಇಂದ ರಫ್ ಅಡ್ಜಸ್ಟ್ಮೆಂಟ್ ನಾಬ್ ಏನಿದೆ ಅದನ್ನ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೀವಿ. ಓಕೆ, ಈಗ ಸ್ಲೈಡ್ ರೆಡಿ ಇದೆ. ನಾವು ಸ್ಟೇಜ್ ಕ್ಲಿಪ್ ನ ಹಾಕ್ತಾ ಇದ್ದೀವಿ. ಈಗ ಸ್ಲೈಡ್ ರೆಡಿ ಇದೆ, ನಾವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ಇವತ್ತಿನ ಬಯಾಲಜಿ ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ ನಾವು ಮೈಕ್ರೋಸ್ಕೋಪ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಟೈಪ್ಸ್ ಆಫ್ ಮೈಕ್ರೋಸ್ಕೋಪ್: ಲೈಟ್ ಮೈಕ್ರೋಸ್ಕೋಪ್, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಸ್ಟಡಿ ಮಾಡಿದ್ವಿ. ಸೊ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅದರಲ್ಲಿ ಅಂದ್ರೆ ಡಿಸೆಕ್ಷನ್ ಅಂದ್ರೆ ಅದರಲ್ಲಿ ಅಂದ್ರೆ ಏನಂತ ಹೇಳ್ತಾರೆ, ತುಂಬಾ ಅದು ಹೈ ಇದರಲ್ಲಿ ದೊಡ್ಡ ದೊಡ್ಡ ರಿಸರ್ಚ್ ಸೆಂಟರ್ ಯೂಸ್ ಮಾಡ್ತಾರೆ. ನಮ್ಮ ಬಯಾಲಜಿ ಲ್ಯಾಬ್ಗಳಲ್ಲಿ ಲೈಟ್ ಮೈಕ್ರೋಸ್ಕೋಪ್ ನ ಯೂಸ್ ಮಾಡ್ತೀವಿ. ಅಮಾಂಗ್ ಲೈಟ್ ಮೈಕ್ರೋಸ್ಕೋಪ್ ಅಲ್ಲಿ ಈಗೇನ್ 2 ಟೈಪ್ಸ್ ಇದೆ. ಒಂದು ಕಾಂಪೌಂಡ್ ಮೈಕ್ರೋಸ್ಕೋಪ್, ಇನ್ನೊಂದು ಸಿಂಪಲ್ ಮೈಕ್ರೋಸ್ಕೋಪ್. ಸೊ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ ಮತ್ತೆ ಅದು ಹೇಗೆ ಫಂಕ್ಷನ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಇರುವಂತ ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಅಥವಾ ಸಿಂಪಲ್ ಮೈಕ್ರೋಸ್ಕೋಪ್, ಅದರಲ್ಲಿ ಇರುವಂತ ಒಂದೇ ಸಿಂಗಲ್ ಐ ಪೀಸ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅದನ್ನು ಕೂಡ ನಾವು ಸ್ಟಡಿ ಮಾಡಿದ್ವಿ. ಸೊ ಅದರ ಜೊತೆಗೇನೆ ಇವತ್ತಿನ ಫ್ಲವರ್ ಬಗ್ಗೆ, ಪ್ಲಾಂಟ್ ಫ್ಲವರ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ಫ್ಲವರ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ, ಅದರಲ್ಲಿ ಮೇಜರ್ 4 ಪಾರ್ಟ್ಸ್ ಏನಿದೆ: ಕೇಲಿಕ್ಸ್, ಕರೋಲಾ, ಆಂಡ್ರೋಷನ್, ಗೈನೀಷಿಯಂ. ಸೊ ಈ ತರ 4 ಪಾರ್ಟ್ಸ್ ಇದೆ. ಅದರಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಂಡ್ರೋಷಿಯಂ ನ ನಾವು ಗೈನೋಷಿಯಂ ಪಾರ್ಟ್ ನ ನಾವು ಸ್ಟಡಿ ಮಾಡಿದ್ವಿ. ಅದರಲ್ಲಿ ಸ್ಟಿಗ್ಮಾ ಪಾರ್ಟ್, ಸ್ಟಿಗ್ಮಾನಲ್ಲಿ
ಸ್ಟೇಜ್ ಮೇಲೆ ಅಂದ್ರೆ ಸ್ಲೈಡ್ ಮೇಲೆ ಇಟ್ಟು ಅವೆಲ್ಲ ನೋಡಿ ಅಬ್ಸರ್ವ್ ಮಾಡಿದ್ವಿ. ನೆಕ್ಸ್ಟ್ ಆಂಡ್ರೋಶಿಯಂ ಐ ಮೀನ್ ಮೇಲ್ ರೀಪ್ರೊಡ್ಯೂಸ್ ಸಿಸ್ಟಮ್ ಅಲ್ಲಿ ಆಂಥರ್ನ ಐ ಮೀನ್ ಪೋಲನ್ ಗ್ರೈನ್ ನ ನಾವು ಸ್ಟಡಿ ಮಾಡಿದ್ವಿ. ಸೊ ಟೋಟಲ್ ಇವತ್ತು ಮೈಕ್ರೋಸ್ಕೋಪ್ಸ್ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಕಲಿತ್ವಿ. ಸೊ ಮುಂದಿನ ದಿನಗಳಲ್ಲಿ ಬಯಾಲಜಿ ಪ್ರಾಕ್ಟಿಕಲ್ಸ್ ಅಲ್ಲಿ ಐ ಮೀನ್ ಫಸ್ಟ್ PU ಬಯಾಲಜಿ ಪ್ರಾಕ್ಟಿಕಲ್ಸ್ ಅಲ್ಲಿ ಸೊ ನಾವು ಬೇರೆ ತರದ ಪ್ಲಾಂಟ್ಸ್ ಲೀಫ್ ಇರ್ಬೋದು, ಓಕೆ, ಆನಿಯನ್ ಇರ್ಬೋದು, ಪೀಲಿಂಗ್ ಇರ್ಬೋದು, ಬೇರೆ ತರದೆಲ್ಲ ಕೂಡ ಕ್ಲೋರೋಪ್ಲಾಸ್ಟ್ ಇರ್ಬೋದು, ಸೆಲ್ಯುಲಾರ್ ಆರ್ಗನಲ್ಸ್ ಇರ್ಬೋದು, ಪ್ಲಾಂಟ್ಸ್ ಅಲ್ಲಿ ಸೆಲ್ ವಾಲ್ ಹೇಗೆ ಕಾಣುತ್ತೆ, ನ್ಯೂಕ್ಲಿಯಸ್ ಇರ್ಬೋದು, ಇದೆಲ್ಲನೂ ಕೂಡ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಇದ್ರ ಜೊತೆಗೇನೆ ನಮ್ಮ ಬಯಾಲಜಿ ಕ್ಲಾಸ್ಗಳಲ್ಲಿ ಮೈಕ್ರೋಸ್ಕೋಪ್ ಇಂದ ಹಿಡಿದು ಹರ್ಬೇರಿಯಂ ಶೀಟ್ಸ್ ಇರ್ಬೋದು, ಐ ಮೀನ್ ಪ್ಲಾಂಟ್ ಪಾರ್ಟ್ ಅನ್ನ ತಗೊಂಡು ನಾವು ಹರ್ಬೇರಿಯಂ ಶೀಟ್ಸ್ ಎಲ್ಲ ನೋಡಿ ಯಾವ ಫ್ಯಾಮಿಲಿ ಸೇರಿದೆ ಅನ್ನೋದನ್ನ ನೋಡ್ತೀವಿ. ಸೊ ಅದೇ ತರನೇ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಲೀಫು, ಫ್ಲವರ್, ಫ್ರೂಟು ಇದ್ರದ್ದು ಕೂಡ ನೋಡ್ತೀವಿ. ನೆಕ್ಸ್ಟ್ ಇದ್ರ ಜೊತೆಗೆ ಚಾರ್ಟು, ಮಾಡೆಲ್ಸ್ ಕೂಡ ನಾವು ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ಸ್ಪೆಸಿಮನ್ಸ್ ಅಂತ ಇರುತ್ತೆ. ಸೊ ಆ ಸ್ಪೆಸಿಮನ್ಸ್ ಅಲ್ಲಿ ಲೈಫ್ ಅಂದ್ರೆ ಅನಿಮಲ್ಸ್ ಐ ಮೀನ್ ಏನು ಡೆಡ್ ಆಗಿರುವಂತ ಪ್ಲಾಂಟ್ಸ್ ಅನ್ನ ಮಾಡೆಲ್ ಬಾಟಲ್ ಸ್ಪೆಸಿಮನ್ಸ್ ಅಂತ ಕರೀತಾರೆ. ಸೊ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಿ ಇನ್ನ ಹೆಚ್ಚಿನಾಗಿ ನಾವು ಬಯಾಲಜಿನ ಹೆಚ್ಚಿನ ಕಲಿಯೋಣ. ಓಕೆ, ಥ್ಯಾಂಕ್ ಯು.